ಸ್ನೇಹಿತರೆ, ಇವತ್ತು ನಾವು ಕೆಸುವಿನ ಸೊಪ್ಪು ಪತ್ರೊಡೆ ಮಾಡೋಣ ಅಂತಿದ್ದೀವಿ. ಸೊ ಅತ್ತೆ ಈಗ ಕೆಸುವಿನ ಸೊಪ್ಪು ಕೊಯ್ಲಿಕ್ಕೆ ಬಂದಿದ್ದಾರೆ. ನೋಡೋಣ, ಇದು ನಮ್ಮ ತೋಟದಲ್ಲಿ ಆದ ನೋಡಿ ಕೆಸುವಿನ ಸೊಪ್ಪು ಕೊಯ್ತಾ ಇದ್ದಾರೆ. ಮಳೆಗಾಲ ಸೀಸನಲ್ಲಿ ಈ ಕೆಸುವಿನ ಸೊಪ್ಪು ಪತ್ರೊಡೆ ತುಂಬ ವೆರೈಟಿ ಮಾಡ್ತಾರೆ. ಕೆಸು ಸೊಪ್ಪಿನ ಕರಕ್ಲಿ, ಕೆಸು ಸೊಪ್ಪಿನ ಚಟ್ನಿ ಮಾಡ್ಬೋದು, ಕೆಸು ಸೊಪ್ಪಿನ ಪತ್ರೊಡೆ ಮಾಡ್ಬೋದು. ನೋಡಿ ತುಂಬ ಎಲೆಗಳು ಸಿಕ್ಕಿದೆ. ಬೇರೆ ಬೇರೆ ರೀತಿಯಲ್ಲಿ ಕೆಸುವಿನ ಸೊಪ್ಪಿನ ಪತ್ರೊಡೆ ಮಾಡ್ತಾರೆ. ಒಂದು ರೋಲ್ ಮಾಡಿಯೂ ಮಾಡ್ತಾರೆ. ಕೆಲವು ಇದರಲ್ಲಿ ಹಿಟ್ಟಿಗೆ ಕೆಸುವಿನ ಸೊಪ್ಪು ಮತ್ತು ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಕೂಡ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಇದೆ, ಇಲ್ಲೊಂದು ಸ್ವಲ್ಪ ಕುಯ್ತಿದ್ದಾರೆ. ಸ್ವಲ್ಪ ದೊಡ್ಡ ದೊಡ್ಡದು ಎಲೆ ಇದ್ರೆ ಚೆನ್ನಾಗಿರುತ್ತೆ. ನೋಡಿ, ಬಾಳೆ ಕೊಯ್ದಿದ್ದಾರೆ. ಕೆಸುವಿನ ಪತ್ರೊಡೆ ಮಾಡಲಿಕ್ಕೆ ಬಾಳೆ ಇಂಪಾರ್ಟೆಂಟು. ಸೊ ಬಾಳೆಯಲ್ಲಿ ಮಾಡಿದ್ರೆ ಅದರದ್ದು ಪರಿಮಳನೇ ರುಚಿಯೇ ಬೇರೆ. ಕೆಸುವಿನ ಸೊಪ್ಪು, ಬಾಳೆ ಎಲ್ಲ ರೆಡಿಯಾಗಿದೆ. ಇನ್ನು ಮನೆಗೆ ಹೋಗಿ ಎಲ್ಲ ಹಿಟ್ಟು ರೆಡಿ ಮಾಡಿ ಪತ್ರೊಡೆ ಮಾಡಬೇಕು. ಸೊ ನಾಳಿನ ಬ್ರೇಕ್ಫಾಸ್ಟ್ ನಮಗೆ ಪತ್ರೊಡೆ. ಕೆಸುವಿನ ಸೊಪ್ಪು ಕೊಯ್ಯೋಣ. ಕೊಲೊಕೇಶಿಯಾ ಲೀವ್ಸ್, ಇದನ್ನು ಇಂಗ್ಲೀಷಲ್ಲಿ ಏನು ಹೇಳ್ತಾರೆ, ಕೊಲೊಕೇಶಿಯಾ ಲೀವ್ಸ್ ಅಂತ ಹೇಳ್ತಾರೆ. ಗೊತ್ತಿದೆ ಎಲ್ರಿಗೂ. ಇದರದ್ದು ಇಂಪಾರ್ಟೆಂಟ್ ಫ್ಯಾಕ್ಟ್ ಏನಂತಂದರೆ ಅದು ತುರಿಸುತ್ತೆ ಅಲ್ವಾ. ಅದನ್ನು ಯಾಕೆ ಅಂತಂದರೆ ಅದರಲ್ಲಿ ಕ್ಯಾಲ್ಸಿಯಂ ಆಕ್ಸಲೇಟ್ ಅನ್ನೋದು ಕ್ರಿಸ್ಟಲ್ಸ್ ಇರುತ್ತೆ. ಅದರಿಂದ ಏನಾಗುತ್ತೆ, ತುರಿಸುತ್ತೆ. ಸೊ ಅದನ್ನು ಉಪಯೋಗಿಸುವಾಗ ನೀವು ಅಟ್ಲೀಸ್ಟ್ ಆ ಸೊಪ್ಪುಗಳನ್ನು 20 ನಿಮಿಷ ಬಾಯ್ಲ್ ಮಾಡಲೇಬೇಕು. ಅದು ಹೇಳ್ತಾರಲ್ವ, ಈ ಕೆಸುವಿನ ಸೊಪ್ಪನ್ನ ವರ್ಷಕ್ಕೊಮ್ಮೆ ಯಾರು ತಿನ್ನಬೇಕು ಅಂತ. ಯಾಕೆಂದರೆ ಇದರಲ್ಲಿ ತುಂಬ ಎಲ್ಲ ರೀತಿಯ ಆ್ಯಂಟಿ ಆಕ್ಸಿಡೆಂಟ್ಸು, ವಿಟಮಿನ್ ಎ ಆ್ಯಂಡ್ ಸಿ ತುಂಬ ಇದೆ. ಐರನ್ ಕಂಟೆಂಟ್ ಕೂಡ ತುಂಬ ಇದೆ. ಮತ್ತು ಫೈಬರ್, ಅದರ ದಂಟಲ್ಲಿ ನೋಡಿ ನಿಮಗೆ ಗೊತ್ತಾಗತ್ತೆ ಫೈಬರ್ ಕಂಟೆಂಟ್ ಇರೋದು. ಸೊ ಇದೆಲ್ಲ ಇರೋದ್ರಿಂದ ವರ್ಷಕ್ಕೊಮ್ಮೆ ಯಾರು ತಿನ್ನಲೇಬೇಕು ಅಂತ ಹೇಳ್ತಾರೆ. ಮಾನ್ಸೂನ್ ಸೀಸನಲ್ಲಂತೂ ಇದರಲ್ಲಿ ತುಂಬ ವೆರೈಟಿ ಎಲ್ಲ ಮಾಡ್ತಾರೆ. ಪತ್ರೊಡೆ, ಚಟ್ನಿ, ಮಲೆನಾಡು ಸೈಡಲ್ಲಿ ಕರಕ್ಲಿ ಅಂತ ಮಾಡ್ತಾರೆ. ಸೊ ಈಗ ತುಂಬ ವೆರೈಟೀಸ್ ಎಲ್ಲ ಮಾಡ್ತಾರೆ. ಸೊ ಕೊಯ್ಯೋಣ ಬನ್ನಿ. ಕೊಲೊಕೇಶಿಯಾ ಲೀವ್ಸ್ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ಸ್ ಅಂತಂದರೆ ಇದು ತುರಿಸುತ್ತಲ್ವ. ಸೊ ಇದನ್ನು ಕಟ್ ಮಾಡುವಾಗ ಎಣ್ಣೆ ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕೆಂದರೆ ಕೆಲವೊಮ್ಮೆ ತುರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಲ್ಲೋದಿಲ್ಲ. ಅದಕ್ಕೆ ಕಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಒಳ್ಳೆಯದು. ಮತ್ತು ಹೇಳಿದೆ ಅಲ್ಲ ನಾನು, ಇದರಲ್ಲಿ ಕ್ಯಾಲ್ಸಿಯಂ ಆಕ್ಸಲೇಟ್ ಇರೋದ್ರಿಂದ ತುರಿಸುತ್ತೆ ಅಂತ. ಸೊ ಅದನ್ನು ನ್ಯೂಟ್ರಲೈಸ್ ಮಾಡೋಕ್ಕೆ ಅಂತಲೇ ನೋಡಿ, ಅದನ್ನು ಏನು ಪದಾರ್ಥ ಮಾಡಿದ್ರು ಟ್ಯಾಮರಿಂಡ್ ಅಥವಾ ಹುಳಿ ಪದಾರ್ಥ ಹಾಕ್ತಾರೆ. ನಿಂಬೆಹಣ್ಣು ಇರ್ಬೋದು ಅಥವಾ ಹುಣಸೆಹಣ್ಣು ಇರ್ಬೋದು, ಏನಾದರೂ ನೋಡಿ ಅದನ್ನು ತುರಿಸೋದು ಇಚ್ಚಿಂಗ್ ಕಂಪೌಂಡನ್ನ ನ್ಯೂಟ್ರಲೈಸ್ ಮಾಡಲಿಕ್ಕೆ ಹುಳಿ ಹಾಕ್ತಾರೆ. ಹಾಕಲೇಬೇಕು ಕೂಡ.